ಇವತ್ತು ಕುಮಾರವ್ಯಾಸರು ತಮ್ಮ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದಲ್ಲಿ ಬರೆದಿರುವ ಸರಸ್ವತಿ ಸ್ತುತಿರೂಪಕವಾದ ಪದ್ಯವನ್ನು ನೋಡೋಣ. ವಾರಿಜಾಸನೆ ಸಕಲಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿಸುರಪತಿ ಸಕಲ ಮುನಿಜನ ಸೂರಿಗಳಿಗನುಪಮದ ಯುಕುತಿಯೇ ಶಾರದೆಯ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ. ವಾರಿಜಾಸನೆ, ವಾರಿ ಅಂದರೆ ನೀರು, ವಾರಿಜ ಅಂದರೆ ನೀರಿನಲ್ಲಿ ಜನಿಸಿರುವುದು ಅಂದರೆ ತಾವರೆ ಅಂತ. ವಾರಿಜಾಸನೆ ಅಂದರೆ ತಾವರೆ ಹೂವಿನಲ್ಲಿ ಕುಳಿತುಕೊಂಡಿರುವವಳು ಅಂತ. ನಾವು ಶಾರದಾದೇವಿಯ ಸ್ವರೂಪವನ್ನು ಗಮನಿಸಿದಾಗ ಬಿಳಿಯ ತಾವರೆಯಲ್ಲಿ ಶಾರದಮ್ಮ ಕುಳಿತಿರುತ್ತಾಳೆ. ಬಿಳಿಯ ತಾವರೆಗೂ ಶಾರದಾದೇವಿಗೂ ಏನು ಸಂಬಂಧ ಅಂದರೆ, ಬಿಳುಪು ಸ್ವಚ್ಛವಾದ ಜ್ಞಾನಕ್ಕೆ ಸಂಕೇತ, ತಾವರೆ ಅರಳುವಿಕೆಗೆ ಸಂಕೇತ. ಅಂದರೆ ನಮ್ಮ ಬುದ್ಧಿಗಳಲ್ಲಿ ಸ್ವಚ್ಛವಾದ ಜ್ಞಾನವನ್ನು ಅರಳಿಸುವ ದೇವತೆಯಾದ್ದರಿಂದ ಶಾರದಾದೇವಿ ಬಿಳಿಯ ತಾವರೆಯಲ್ಲಿ ಕುಳಿತುಕೊಂಡಿರ್ತಾಳೆ. ಹಾಗಾಗಿ ವಾರಿಜಾಸನೆ ಅಂತ ಶಾರದಮ್ಮನ ಆ ದಿವ್ಯವಾದ ರೂಪವನ್ನು ಧ್ಯಾನ ಮಾಡ್ತಿದ್ದಾರೆ ಕವಿಗಳು. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ. ಸಕಲ ಶಾಸ್ತ್ರ ಅಂದರೆ ಭೌತಿಕವಾದ ಎಲ್ಲ ಶಾಸ್ತ್ರಗಳು, ಗಣಿತ, ಭೌತಿಕಶಾಸ್ತ್ರ ಮುಂತಾದ ಸಕಲ ಜ್ಞಾನ ಸಂಬಂಧವಾದ ಶಾಸ್ತ್ರಗಳು ಸಕಲ ಶಾಸ್ತ್ರ ವಿಚಾರದುದ್ಭವೆ. ಅಂದರೆ ಶಾರದಾದೇವಿ ಕೇವಲ ಒಂದು ಈ ಹಿಂದೆ ಹೇಳಿದ ನಾಮರೂಪಕ್ಕೆ ಪರಿಮಿತಳಲ್ಲ. ಶಾರದಮ್ಮನ ತಿಳ್ಕೊಳ್ಳೋದು ಹೇಗೆ ಅಂದರೆ, ನಾವು ಜ್ಞಾನ ಸಂಬಂಧವಾದ ವಿಚಾರಣೆ ಮಾಡಿದಾಗ ನಮಗೆ ಜ್ಞಾನೋದಯ, ಆ ಜ್ಞಾನ ಹುಟ್ಟುತ್ತಲ್ಲ, ಆ ಜ್ಞಾನವೇ ಶಾರದಾದೇವಿಯ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಸಕಲ ಶಾಸ್ತ್ರ ವಿಚಾರದುದ್ಭವೆ, ಉದ್ಭವಿಸುವುದು ಅಂದರೆ ಹುಟ್ಟುವುದು. ನಾವು ಆ ಶಾಸ್ತ್ರಗಳ ವಿಚಾರಣೆ ಮಾಡುವಾಗ ಹುಟ್ಟುವ ಜ್ಞಾನದ ಸ್ವರೂಪಿಣಿಯೇ ಶಾರದಮ್ಮ ಅಂತ ಇದ್ದಾರೆ. ಈ ಕಾಂಟ್ರಾಸ್ಟ್ನ ನಾವು ಗಮನಿಸಬೇಕು. ಮೊದಲನೇ ಸಮಾಸದಲ್ಲಿ ಒಂದು ರೂಪವನ್ನು ಹೇಳಿದ ಇದೇ ಕವಿಗಳು ಎರಡನೇ ಸಮಾಸದಲ್ಲಿ ರೂಪಾತೀತವಾದ ಜ್ಞಾನ ತತ್ವ ಸಂಬಂಧವಾಗಿ ಶಾರದಮ್ಮನ ತತ್ವವನ್ನು ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ. ವಚನ ರಚನ ಅಂದರೆ, ಈಗ ಕವಿಗಳು ತಮ್ಮ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಆರಂಭ ಮಾಡುತ್ತಿರುವುದರಿಂದ ಆ ಕಾವ್ಯ ಪದ್ಯ ರಚನಾ ಕೌಶಲ್ಯವನ್ನು ಕೊಡುವವಳು ಅಂತ. ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ. ಕೇವಲ ಭೌತಿಕ ಶಾಸ್ತ್ರಗಳೇ ಅಲ್ಲ, ಶ್ರುತಿ ಅಂದರೆ ವೇದ, ಪೌರಾಣ ಅಂದರೆ ಪುರಾಣ, ಆಗಮ ಅಂದರೆ ಮಂತ್ರಶಾಸ್ತ್ರ, ಈ ದಿವ್ಯವಾದ ಶಾಸ್ತ್ರಗಳಿಗೂ ಸಿದ್ಧಿ, ಆ ಶಾಸ್ತ್ರಾಧ್ಯಯನದ ಸಿದ್ಧಿಯನ್ನು ಕೊಡುವವಳು ಶಾರದಮ್ಮ ಅಂತ ಪ್ರತಿಪಾದನೆ ಮಾಡ್ತಾರೆ. ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ. ಕೇವಲ ಜ್ಞಾನವೇ ಶಾರದಮ್ಮನ ಸ್ವರೂಪ ಅಷ್ಟೇ ಅಲ್ಲ, ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಕೂಡ ಯುಕುತಿಯೇ ಅಂತ. ಯುಕುತಿ ಅಂದರೆ ಬುದ್ಧಿ, ಇಂಟಲೆಕ್ಟ್. ಆ ಇಂಟಲೆಕ್ಟ್ ಕೂಡ ಶಾರದಮ್ಮನ ಸ್ವರೂಪವೇ ಅಂತಾರೆ ಕವಿಗಳು. ಇಂಟಲೆಕ್ಟ್ ಅಂದ ಕೂಡಲೇ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ ಕವಿಗಳು. ಆ ಲಿಸ್ಟ್ನಲ್ಲಿ ಇಂಟಲೆಕ್ಟ್ ಅಂದ ಕೂಡಲೇ ಕವಿಗೆ ಮೊದಲು ಹೊಳೆದ ಹೆಸರು ಶೌರಿ. ಶೌರಿ ಅಂದರೆ ಶೂರಸೇನನ ವಂಶಸ್ಥನಾದ ಕೃಷ್ಣ ಎಂದರ್ಥ. ಕೃಷ್ಣನಿಗಿಂತ ಇಂಟಲೆಕ್ಟ್ ಈಕ್ವಲ್ಸ್ ಕೃಷ್ಣ ಅಂತ ಅನ್ಬೋದು. ಅದಕ್ಕೆ ಭಗವದ್ಗೀತಾದಿ ಶಾಸ್ತ್ರಗಳೇ ನಮಗೆ ಪ್ರೂಫ್. ಹಾಗಾಗಿ ಶೌರಿ ಸುರಪತಿ ಸಕಲ ಮುನಿಜನ. ಸುರಪತಿ ಅಂದರೆ ಇಂದ್ರ,
ನಾವು ಒಂದು ವರ್ಗಕ್ಕೆ ನಾಯಕತ್ವ ವಹಿಸುವುದಕ್ಕೆ ಒಂದು ಯುಕ್ತಿ, ಒಂದು ಬುದ್ಧಿ ಬೇಕು. ಅದರಲ್ಲಿ ದೇವತೆಗಳಿಗೆ ರಾಜ ಆಗಿರಬೇಕಂದ್ರೆ ಇಂದ್ರನಿಗೆ ಅದೆಷ್ಟು ಬುದ್ಧಿ ಇರಬೇಕು. ಹಾಗಾಗಿ ಈ ಬುದ್ಧಿ ಕೌಶಲ್ಯವಿರುವ ಆ ವ್ಯಕ್ತಿಗಳ ಲಿಸ್ಟ್ ಹೇಳ್ತಾ ಇದ್ದಾರೆ ಕವಿಯಲ್ಲಿ. ಶೌರಿ ಸುರಪತಿ ಸಕಲ ಮುನಿಜನ. ಸಕಲ ಮುನಿಜನ ಅಂದರೆ ಇಲ್ಲಿ ನಮ್ಮ ಋಷಿಗಳು ಅಂತ ತಗೋಬೇಕು. ಋಷಿಗಳ ಮೇಧಸ್ಸಿನ ಬಗ್ಗೆ ನಾವು ಹೆಚ್ಚು ಹೇಳಬೇಕಿಲ್ಲ, ಅದು ಪ್ರೂವ್ಡ್. ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳು. ಸೂರಿಗಳು ಅಂದರೆ ಪಂಡಿತರು ಅಂತ. ಈ ಎಲ್ಲರಲ್ಲಿರುವ ಆ ಬುದ್ಧಿ, ಆ ಯುಕ್ತಿಯ ಸ್ವರೂಪವು ಶಾರದಮ್ಮನ ಸ್ವರೂಪವೇ ಎಂದು ಕವಿ ಪ್ರತಿಪಾದನೆ ಮಾಡ್ತಾರೆ. ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆಯೇ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ. ಅಂತಹ ಜ್ಞಾನಸ್ವರೂಪಿಣಿಯಾದ ಶಾರದಮ್ಮ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ. ಜಿಹ್ವೆ ಅಂದರೆ ನಾಲಿಗೆ, ಅಂದರೆ ಮಾತು, ಅಂದರೆ ತನ್ನ ಪದ್ಯ, ತನ್ನ ಕಾವ್ಯ ಎಂದರ್ಥ. ತನ್ನ ಕಾವ್ಯದಲ್ಲಿ ಶಾರದಾದೇವಿ ಪ್ರವೇಶಿಸಿ ನರ್ತಿಸುಗೆ, ನರ್ತನೆ ಮಾಡಬೇಕಂತೆ. ಅದು ನಲಿದು ಒಲಿದು, ಅಂದರೆ ತನ್ನ ಕಾವ್ಯವನ್ನು ಶಾರದಾದೇವಿ ಪ್ರವೇಶಿಸಿ ತನ್ನ ಸ್ವೈರ ವಿಹಾರ ಮಾಡಿದಾಗ ತನ್ನ ಕಾವ್ಯ ಜ್ಞಾನ ಸಂಪೂರ್ಣ, ಜ್ಞಾನಪೂರ್ಣವಾಗುತ್ತೆ ಅನ್ನೋದು ಕವಿಯ ಉದ್ದೇಶ. ಹಾಗೆ ನನ್ನ ಕಾವ್ಯಕ್ಕೆ ನಿನ್ನ ಅನುಗ್ರಹ ಇರಲಿ, ನನ್ನ ಕಾವ್ಯವನ್ನು ನೀನು ಪ್ರವೇಶಿಸಿ ಅದರಲ್ಲಿ ಸ್ವೈರ ವಿಹಾರ ಮಾಡಮ್ಮ ಅಂತ ಬೇಡ್ಕೋತಾರೆ. ಎಷ್ಟು ಸೊಬಗಾದ ಕನ್ನಡ ಪದ್ಯ.